ಮವ 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 ಯಾಕಮ್ಮ ಸಾವಿತ್ರಮ್ಮ? ಯಾಕಮ್ಮ? ಮವ ಎಮ್ಮೆ ಸರಸ್ವತಿನ ನಮ್ಮ ಯಜಮಾನ್ರು ಅಲ್ಲಿ ಕಟ್ಟಾಕಿದ್ರಂತೆ. ಎತ್ತ ತಪ್ಪಿಸ್ಕೊಂಬಿಟ್ಟದೆ. ಸರಸ್ವತಿನೂ ನಮ್ಮ ಯಜಮಾನ ಹುಡ್ಕೊಂಡ್ ಹೋಗುವ, ಇಲ್ಲ ಅಂತಂದ್ರೆ ಮನೆಗೆ ಸೇರ್ಸಲ್ಲ ಅಂತ ಅತ್ತೆ ಬೈದ್ ಕಳಿಸ್ಬಿಟ್ಲು ಮವ. ಎಲ್ಲಂತ ಓದ್ತಾರ ಮವ ಅವರು. ನಾನು ಓದ್ತೀನಿ ಅಂದ್ರೆ ನಾನು ಹೋಗ್ಬೇಡ, ಅವ್ರಿಬ್ರೆ ಹುಡ್ಕೊಂಬರ್ಲಿ ಅಂತಾಳೆ. ನೋಡ್ ಮವ ಹಂಗೆ ಎತ್ತೋದ್ರೆ ಏನು? ಅವ್ರಿಬ್ಬರು ಕಳಿಸ್ರೆ ಆತದೇನಮ್ಮ? ಎಲ್ಲನ ದಾರಿಗಿರಿ ತಪ್ಪಿಸ್ಕೊಂಡ್ರೆ ಹೆಂಗೆ ಹೇಳು? ಏನು ನಿಮ್ಮ ಅತ್ತೆಗೆ ಬಿದ್ದಿಲ್ಲ? ಅದೇನು ಕೆಲಸ ಮಾಡ್ತಾಳೋ ಏನೋ ಅವಳು. ರುದ್ರ ರುದ್ರ ನಾನು ಇಲ್ಲಿದ್ದೀನಿ. ಅದಕ್ಕೆ ಯಾಕಪ್ಪ? ಎಮ್ಮೆ ಎತ್ತ ತಪ್ಪಿಸ್ಕೊಂಬಿಟ್ಟದಪ್ಪ. ನಾನು ಅಲ್ಲಿ ಕಟ್ಟಾಕಿದ್ನೆ. ನಿಮ್ಮ ದಣ ನಿಂತ್ಕೊಂಡು ಅಲ್ಲೆಲ್ಲತ್ತ ನಾ ಬೇರೆ ಕಡೆ ಕಟ್ಟಾಕ್ರು ಹೋಗಿ ಅಂತ ಅಂದ್ಬಿಟ್ಟು ನಿಮ್ಮ ಚಿಕ್ಕಣ್ಣನ ಸರಸ್ವತಿ ಕೇಳವ್ರೆ. ಅವ್ರು ಇಟ್ಕೊಂಡೋಗಿ ದೇವಸ್ಥಾನ ಕಟ್ಟಾಕ್ಬಿಟ್ಟವ್ರೆ. ಅದು ಎತ್ತೋಯ್ತೋ ಏನೋ, ಇವರಿಬ್ರು ಹುಡ್ಕಕ್ಕೆ ಹೋಗೋರಪ್ಪ. ಅದಕ್ಕೆ ಓಡ್ ಬನ್ನಿ, ಏನು ದಾರಿಗಿರಿ ತಪ್ಪಿಸ್ಕೊಂಬಿಡ್ತಾರೇನೋ ಅಂತ. ಎಮ್ಮೆ ಹೋದ್ರೆ ಹೋಗ್ಲಿ. ಇವಾಗ ಎತ್ತದ್ರ ಅವ್ರಿಬ್ರು? ಎತ್ತೋಯ್ತು ಗೌನು ತೋಟದ ಕಡೆ ಹೋದ್ರಪ್ಪ. ನೋಡು, ಎಮ್ಮೆ ಹೋದ್ರೆ ಹೋಗ್ಕೊಂಡ್ಲೆ. ಅವ್ರಿಬ್ರು ಎತ್ತನ ದಾರಿಗಿರಿ ತಪ್ಪಿಸ್ಕೊಂಬಿಟ್ಟಾರಪ್ಪ. ಮಳೆಗಾಲ ಬೇರೆ, ಎಲ್ಲ ಕಡೆ ನೀರುಗಳವೆ, ಅವ್ರಿಗೇನು ತಿಳಿಯೆಲ್ಲ ಮಾಡಲ್ಲ. ಸರಿರಪ್ಪ, ನೋಡ್ತೀನಿ, ಓದ್ತೀನಿ. ರುದ್ರ, ನಾನು ಬರ್ತೀನಿ ರುದ್ರ. ಬೇಡ ಅದ್ಗೆ ಎಷ್ಟು ದೂರ ಹೋಗಿರ್ತಾರೆ? ಇಲ್ಲೇ ಎಲ್ಲ ಓದ್ತಾ ಇರ್ತಾರೆ. ನಾನು ದೊಡ್ಡಜ್ಜಿ ಮೇಲೆ ಓದ್ತೀನಿ. ನಾನು ಕರ್ಕೊಂಬರ್ತೀನಿ ಬಿಡು. ಎಮ್ಮೆನ ಇಟ್ಕೊಂಡು ಎತ್ತೋ ಇತ್ತ ಪಾಟಿಗಳ ಮೇಜಾಡ್ತದೆ, ಎತ್ತೋತದೆ. ಅಲ್ಲ ಏನೋ ಬಿಸಿನೀರು ತಣ್ಣೀರಂಗೆ ಏನೋ ನಿಮ್ಕಂಗೆ ಎದಪಾಗಿದ್ರೆ ಅಂತ ಎತ್ತಾಯ್ತೋ ಏನೋ. ಬೇಡ ಬೇಡ, ನೀನು ಮನ್ಕೋಗಿ ನಾನು ಕರ್ಕೊಂಬರ್ತೀನಿ. ಮಾವ ಮನೆ ಕಡೆ ಬರೇ ಇಲ್ಲ? ಆಗಮ್ಮ ಇವಾಗ ಬರೋಣ ಅಂತ ಬರ್ತಾ ಇದ್ನಿ. ಅಷ್ಟೊತ್ತು ನೀನೇ ಬಂದೆ. ನಡಿ ಬರ್ತೀನಿ ನಡಮ್ಮ ಮನೆ ಚಿಕ್ಕತ್ತ ಏನ್ ಮಾಡ್ತಾವಳೆ? ಅದೆತ್ತೋ ಸುಶೀಲಮ್ಮನವ್ರ ಮನೆ ಕಡೆ ಹೋಗಿರ್ಬೇಕಮ್ಮ. ಸರಿ ಮಾವ, ನಾನು ಓದ್ತೀನಿ. ಚಿಕ್ಕನ ಕಟ್ಟಡ ಹೋಗುತ್ತಲ್ಲ, ಎಲ್ಲಿ ಹುರ್ಕೋದ? ಎಮ್ಮೆ ತಿತ್ತೇಳ ಮನೆಕ ಒಂದ್ ಬರ. ಅಮ್ಮನ ಹೇಳಿಲ್ಲ ಎಮ್ಮೆ ಇಟ್ಕೊಂತೀರ ಮನೆಗೆ ಬರ್ಕೊಡ್ದಂತ? ಬಾ ಹುರ್ಕೊಂಡ್ ಬಾ. ಇನ್ನ ಇಲ್ಲೇ ಎಲ್ಲನ ಇರ್ಬೋದು. ಬರೇ ಹುರ್ಕನ ಅದಾ ನರಿ ನರಿ. ಇಲ್ಲೋಡೆ ನಿಂಬೆಹಣ್ಣು ಮರದಿಲ್ಲೇ. ಅಯ್ಯೋ, ಉಪ್ಪುನ ಖಾರ ಎತ್ಕೊಂಬರ್ಬೇಕಾಯ್ತು. ನಿಂಬೆಹಣ್ಣು ತಿನ್ನಕ ಚೆನ್ನಾಗಿರುತ್ತೆ. ಉಪ್ಪು ಕಡೆ ಎತ್ಕೊಂಬರೋದಾಯ್ತು. ಚಿಕನ ಏನದ ಹೂ ಅಂತ ಹೇಳಿದ? ಸರಸ್ವತಿ ಏನು ದೇವಕ್ಕೆ ಬಂದ್ಬಿಟ್ಟದೆ ಹೆಂಗೆ? ಅನ್ಕೊಂಡು ಬರಲ್ಲ, ನಂಗೆ ದಿಗ್ಲತ್ತದೆ. ಎಮ್ಮೆನು ಬೇಡ, ಏನು ಬೇಡ. ಸರಸ್ವತಿ ಬರ ಮನ್ಕೋಣ, ನಂಗೆ ದಿಗ್ಲತ್ತದಲೇ. ಬಾ ಮನ್ಕೋಗೋಣ. ನಾಯಿ ಬತ್ತಾಳದ್ ನಡಿ ಹೋಣ. ಎಮ್ಮೆ ಉಟ್ಕೊಂಡು ಹೋಗಿ ನಡಿಯ ಬಾ. ಸರಸ್ವತಿ ಮಗು ಅಂತೈತ್ಲೆ. ದೆವ್ವನಾಯ್ತು. ಇಲ್ಲ ಏನಿಲ್ಲ, ನಡಿ ಅವನ. ಯಾರು ಹೇಳೋದಿದ್ದಾರೆ? ಸರಸ್ವತಿ ಬರ ಮನ್ಕೋಣ, ಬರ. ಚಿಕನ ಮನೆಗೆ ಹೋದಾಡಿ ನನ್ಗೆ ಗೊತ್ತಿಲ್ಲಲೇ. ಎಂದು ಹೋದದ್ ನಾವು. ಸರಸ್ವತಿ ಚಿಕ್ಕನ ಇಲ್ಲಿ ಬಂದ್ಬಿಟ್ಟವ್ರೆ. ನೋಡಲ್ ಬಿಡು, ಮನೆಯಿಂದ ಗಡಿ ಕಟ್ಟಾಕಿದ್ದೀನಿ. ನಾವೇನು ನೋಡ್ತವೆ ಎದ್ದು ಗುಂಡವು. ಇವಾಗ ಏನು ಮಾಡೋದು ಸರಸ್ವತಿ ನಾವು? ಏನು ಮಾಡೋದು? ಅಲ್ಲೊಂದು ಮನೆ ಕಟ್ಟದ್ ನೋಡಿ, ಅಲ್ಕೋಣ. ಅಲ್ಲೊಂದು ಮನೆ ಕಾಣಿಸ್ತೈತೆ, ಬಾ ಅಲ್ಕೋನ್ ಬಾ. ಸರಸ್ವತಿ ಯಾಕೆ ಈ ಮನೆ? ನಂತೂ ಗೊತ್ತಿಲ್ಲತ್ತಣ. ಯಾರದು ಮನೆ? ಒತ್ತದು ಬೋರ್ಡು ಎಲ್ಲ ಐತೆ ನೋರು. ಮಂತೆ ಹೇಳ ಆ ಕಡೆ ಮುಖನಕ ಒಗ್ಗಿಪಲ್ನವರಪ್ಪ ಎಷ್ಟೊಂದು ಹತ್ತಿತ್ತವಳೆ. ವೆನುಕನವರು ವೆನುಕ ಹೆಂಗೆಲ್ಲ ಬರ್ತದೆ. ಸರಸ್ವತಿ ನಾವು ಬಂದಿರೋದು ಯಾವ ಊರಿಗೆ? ಯಾವಡು ನಂಗೆ ಗೊತ್ತಿಲ್ಲತ್ತಿಕಣ. ಸರಸ್ವತಿ ಬಾರೆ ಮನ್ಕೊಳ್ದು ಹೋಗ್ಬಿಡೋಣ. ಇಲ್ಲೆಲ್ಲ ಇರೋದು ಬೇಡ. ಇದು ನಮ್ಮೂರಲ್ಲ, ಬೇರೆಯವ್ರ ಊರು. ಯಾರನ್ನ ಕಳ್ರಿದ್ರೆ ಏನು ಮಾಡೋದು? ಕಳ್ಳರು ಬರಲ್ಲ ಬಿರುತ್ತಿತಣ. ನೀನೇನು ಭಯ ಬಿಬೇರ. ನಾನು ಇದೀನಲ್ಲ, ಭಯ ಬಿದ್ದೀನಿ ಎಲ್ಲಾರ್ನು. ನೀನು ನಸತ್ತ ಮುಖ ಆಮೇಲೆ ಎಲ್ಲ ತಡೆಯುತ್ತದೆ. ಬೇಡ, ನಾನು ಇಲ್ಲಿ ಮಲ್ಕೊಳಲ್ಲ. ಯಾರನ್ನ ಕಳ್ಳರು ಬಂದ್ಬಿಟ್ರೆ ಏನು ಮಾಡೋದು? ನಾನು ಮಲ್ಕೊಳಲ್ಲ, ಮನ್ಕೋಗೋಣ ಬಾರೆ. ಅಯ್ಯೋ ಅಂಬುದು ಹೇಳಿಲ್ಲ. ಎಮ್ಮೆ ಇಟ್ಕೊಂಡು ಬಡಂಗಿದ್ರೆ ಮನೆಗೆ ಬಡಿ, ಇಲ್ಲ ಅಂತಂದ್ರೆ ಬಬ್ಬರಿ ಅಂತ. ಎಮ್ಮೆ ಎಲ್ಲೈತಂತ ನಾವು ಹೋದ. ಓ ಹೌದಾ? ಸರಿ ಬಿಡು, ಇಲ್ಲ ಮಲ್ಕೊಳ್ಳೋಣ. ಎಮ್ಮೆ ತಿಕ್ಕ ಹುಡುಕು ಇಲ್ಲೇ ಇಡೋಣ ಬಿಡು. ಏನ್ ಮಾಡಕ್ಕಾಗ್ತದೆ? ಊಟ ಎಲ್ಲ ಯಾರೇ ಇಕ್ತಾರೆ ನಿಂಕ? ಫಸ್ಟ್ ಎಮ್ಮೆ ತಿತ್ತಿಳೆ, ಆಮೇಲೆ. ಸರಿ ಆಯ್ತು. ಅಯ್ಯೋ ಎಮ್ಮೆ ಎತ್ತೋಗ್ಬಿಟ್ಟ ಏನೋ. ಏನ್ ಮಾಡೋದು? ಅಂಬೂಜಿ ಬೆಳೆ ಬೈತೈತಲ್ ನನ್ನ. ಚಿತ್ತನ ಮಕನಿ ತಕ್ಕ ಅಂದೆ ನಿಂತ ಇದೆಯಲ್ಲ ನೀನು. ಅಯ್ಯೋ ಒಲವ ನೀವ್ನ. ನಂಗೂ ನಿದ್ದೆ ಬಿಟ್ಟು ನಾನು ತಡೆದ ಮಗನ್ ತಿಂತಾಡಿ. ಅವನು ಎಮ್ಮೆ ಎಷ್ಟು ರೇಟ್ ಹೇಳ್ತಾನೆ ನೋಡ್ದಿನಣ್ಣ? ನೋಡ, 1,500 ಕೊಡೋದು ಎಮ್ಮೆಕ 4,000 ಹೇಳ್ತಾನೆ. ಅವ್ನ ಎಮ್ಮೆನ ಅವನ ಹತ್ರ ಇಟ್ಕೊಂಡು ಬಿಡು. ಈಗ ಯಾರೋ ಇದು ನಮ್ಮ ಜಾಗದಾಗ ಬಂದು ಹಿಂಗೆ ಮಲ್ಕೊಂಡವ್ರೆ. ಇಲ್ಲೇ ಪಕ್ಕದಾಗ ಹಳ್ಳಿಯಾಗಲ್ಲಣ್ಣ, ಅವ್ರಿರ್ಬೇಕು. ಇವ್ರೇನಕ್ಕೆ ಬಂದವ್ರೆ ಈ ಕಡೆಕ? ಎರಡು ಕೊಟ್ಟು ಎಬ್ಬರ್ಸ. ಏಯ್ ಬೇಡ ಎಬ್ಬರ್ಸ್ಬೇಡ.
ನಮ್ಮ ಬಾಸ್ಕ ಅವ್ರ ಮನೆಗೆ ಕೆಲಸ ಮಾಡೋಕ್ಕೆ ಜನ ಬೇಕು ಅಂತ ಹೇಳ್ತಾ ಇದ್ನು. ಇವರಿಬ್ಬರ ಮೇಲೂ ತಿಂಗಳಿಗೆ ಒಂದು 5,000 ಇಸ್ಕೊಳ್ಳೋಣ, ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡೋಣ. ಅವ್ರ ಮನೆಗೆ ಏನೋ ಮುಸ್ರೆ ಕಚ್ಚರೆ ಬಟ್ಟೆ ಗಿಟ್ಟೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಬಿಡು. ನೀನು ಹೇಳ್ತಾ ಇರೋದು ನಿಜನೇ ನಾವು. ಇವ್ರ ಹೆಸರು ಹೇಳ್ಕೊಂಡು ನಾವು ತಿಂಗ್ಳಿಗೆ ಒಂದಷ್ಟು ದುಡ್ಡು ಇಸ್ಕೊಂಬೋದಲ್ಲ. ನಮ್ಗೊಂದು 5,000, ನಿಮ್ಗೊಂದು 5,000. ಹಾಂ, ಬೆಳಕಾಗೋಗ್ತು ಇಲ್ಲೇ ಇರ್ಲಿ ಇವರು. ಆಮೇಲೆ ಬೆಳಗ್ಗೆ ಎದ್ದ ಮೇಲೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂದ್ಬಿಟ್ಟು ಕಾರ ಕೂಲ್ಸ್ಕೊಂಬಿಟ್ಟು ಕರ್ಕೊಂಡೋಗಿ ಬಿಟ್ಬಿಡೋಣ ನಮ್ಮ ಬಾಸ್ ಮನೆಗೆ. ಅವ್ರ ಮನೆಗೆ ಬಿತ್ತಿರ್ಲಿ ಪರ್ಮನೆಂಟಾಗಿ. ಏಯ್ ಯಾರೋ ನೀವೆಲ್ಲ ಏನಕ್ಕ ಬಂದಿರೋದಿಲ್ಕ? ಏಯ್ ನಮ್ಮ ಜಾಗಕ್ಕೆ ಬಂದು ನಮ್ಮನೆ ಕೇಳ್ತಾ ಇದೆಯಾ ಏನಕ್ಕೆ ಬಂದಿರೋದಂತ? ಹಾಂ, ಯಾವೂರ ನಿಮ್ದು? ಯಾವೂರು ನಿಮ್ದು? ನಮ್ದಾ ಇದೇ ಊರೇ, ಇವರೇ ನಮ್ದು. ಈ ಜಾಗ ನಿಮ್ದಾ? ಹ್ಞೂ ನಮ್ದೇ. ಯಾವನ ಪೆದ್ನ ಮುಗಿತಾನೆ ಇದು ನಮ್ದೇ. ನೀವೇನಕ್ಕೆ ಬಂದಿರೋದಿಲ್ಕ? ಓ, ನಮ್ದು ಎಮ್ಮೆ ಕಳ್ದೋಗ್ಬಿಟ್ಟದೆ, ಎತ್ತ ಹೊಲ್ಟೋಗ್ಬಿಟ್ಟದೆ, ಅದಕ್ಕೆ ಹುಡ್ಕೊಂಬಂದ್ರಿ ನಾವು. ಓ ಹೌದಾ, ಸರಿ ಇಲ್ಲೇ ಮಲ್ಕೊಳ್ರಿ. ಬೆಳಗ್ಗೆ ನಾವೇ ಉಟ್ಕೊಡ್ತೀವಿ ನಿಮ್ಮ ಎಮ್ಮೆನ. ಹುಡ್ಕೊಡ್ತೀರಿ ಅಣ್ಣ? ಹಂಗಾದ್ರೆ ಅಣ್ಣ ಎಮ್ಮೆ ಹುಡ್ಕೊಡ್ರಿ ಅಣ್ಣ. ಎಮ್ಮೆ ಹಿಡ್ಕೊಂಡು ಹೋಗಿದ್ರೆ ನಮ್ಮ ಅಮ್ಮನ ಮನೆಗೆ ಬರಬೇಡ ಅಂತ ಹೇಳವಳೆ. ಹುಡ್ಕೊಡ್ತೀರಣ್ಣ? ಹೂನಾ ಉಟ್ಕೊಡ್ತೀರಿ. ಮಲ್ಕೊಳ ಇಲ್ಲೇ. ಊಟ ತಿಂದೇನಾ? ಹೂನಣ್ಣ, ಊಟ ತಿಂದೆ. ಊಟ ಆಯ್ತು. ಆಗ ಅಲ್ಲಿ ಮಲ್ಕೊಂಡವಳಲ್ಲ ಅವಳು ನನ್ನ ತಂಗಿ ಸರಸ್ವತಿ. ಓ ಹೌದಾ, ಸರಸ್ವತಿನಾ? ಓ ಸರಿ ಮಲ್ಕೊಳ್ರಿ ಇಬ್ರು. ಬೆಳಗ್ಗೆನೆ ಎದ್ಮೇಲೆ ಎಮ್ಮೆ ಉಟ್ಕೊಡ್ತೀರಿ, ಇಟ್ಕೊಂಡು ಮನ್ಕೋಗಿರಿ. ಸರಸ್ವತಿ, ಏ ಸರಸ್ವತಿ, ನೋಡಿ ಎಣ್ಣೋರು ಎಮ್ಮೆ ಹುಡ್ಕೊಡ್ತಾರಂತೆ. ಅಣ್ಣ ಎಮ್ಮೆ ಉಕ್ಕೋತೀರಾ ನೀವು? ಹಾಂ, ಎಮ್ಮೆ ಉಕ್ಕೋರ ನಾವು ನಮ್ಮ ಅಮ್ಮುದಿ ಬರ್ತಲ್ಲ ನಮ್ಮನ್ನ. ನಾವು ಎಮ್ಮೆ ಆಯ್ತು ಅಂತ ಮನೆಗೆ ಒತ್ತೆ ಬಿಡ್ತೀರಿ. ಓ ಇದು ಇದಕ್ಕಿನ್ನ ಪೆತ್ತು. ಹಂಗಾದ್ರೆ ನನ್ನ ಮಗನ್ನ ಎಮ್ಮೆ ಇವ್ರದೇ ಇರಬೇಕು. ನೋಡ್ದ ಕಳ್ತಂದು ಎಮ್ಕೆ ಅಷ್ಟೇ ಕೇಳ್ತಾನೆ ಅವನು. ಸಿಕ್ಕಲಿಯ ನನ್ನ ಮಗನ ಅವನ ಕತೆ. ಹ್ಞೂ ಹುಡ್ಕೊಡ್ತೀರಿ. ಇಲ್ಲೇ ಇರ್ರಿ, ಎತ್ತು ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಇಷ್ಟೊತ್ತಿನಾಗ ಹೋದ್ರೆ ಹುಳೆ ಉಟ್ರೆ ಎಲ್ಲ ಇರ್ತವೆ, ದೇವ್ಗಳ ಕಾಟ ಜಾಸ್ತಿ. ಅಯ್ಯೋ, ಆವಾಗ ನಾವು ಬರ್ತಾಯಿದ್ರೆ ಅಲ್ಲಿ ಇದ್ವಣ್ಣ ದೇವ್ಗಳು ಏನೋ ಮಗುವಂಗೆ ಹೇಳ್ತವೆ, ಗಲಾಟೆ ಮಾಡ್ತವೆ. ಆಮೇಲೆ ಡೋಳೆಲ್ಲ ಹೊಡಿತಾ ಇದ್ವಾ, ನಾವು ಅಲ್ಲಿಂದ ಓಡ್ ಬಂದ್ಬಿಟ್ರಿ ಇಲ್ಕ. ಹ್ಞೂ, ಒಳ್ಳೆ ಜಾಗಕ್ಕೆ ಬಂದಿದ್ದೀರಿ. ಇಬ್ರು ಕೂತ್ಕೊಂಡಿರಿ, ಬೆಳಗ್ಗೆ ಹುಡ್ಕೊಡ್ತೀರಿ ಅಂತ ಹೋಗಿರಿ. ಹ್ಞೂ ಆತಣ್ಣ, ಆತು. ಎಮ್ಮೆ ಎಲ್ತೋ ಕಲ್ದೋಗ್ತೀರಿ ನೋಡೋಣ, ಉರ್ಕೋರಣ ಪಾಪ. ಉಟ್ಕೊಡ್ತೀರಿ, ಇಲ್ಲೇ ಕೂತ್ಕೊಳ್ರಿ. ಯಾವ ಊರು ನಿಮ್ದು? ನಿಮ್ಮ ಅಪ್ಪನ ಹೆಸರೇನು? ನಮ್ಮೂರೇ. ನಮ್ಮ ಅಪ್ಪನ ಹೆಸ್ರು ನಮ್ಮ ಅಪ್ಪನೇ. ನಮ್ಮ ಅಮ್ಮನ ಹೆಸ್ರು ಅಂಬುಜಿ, ನಮ್ಮ ಅಣ್ಣ ಹೆಸ್ರು ದೊಡ್ಡೋಣ, ನನ್ನ ಹೆಸ್ರು ಚಿಕ್ಕೋನು, ಇವಳ ಹೆಸ್ರು ಸರಸ್ವತಿ. ಆಮೇಲೆ ರುದ್ರನು, ಶಿವನು, ಸಾವಿತ್ರಿ, ಆಮೇಲೆ ಸರೋಜಿ, ಆಮೇಲೆ ನಮ್ಮ ಗೌರ್ಚಿಚ್ಚಿ. ಮೊನ್ನೆ ನಮ್ಮ ದೊಡ್ಡವನು ಏನು ಮಾಡಿಬಿಟ್ಟವನೆ, ಈ ಜಯಮ್ಮನ ಅವಳಲ್ಲ, ಜಯಮ್ಮನ ಅವ್ರ ಮಗಳು ಸುನಂದಿ ಅವಳಲ್ಲ, ಆ ಸುನಂದಿನೇನೋ ಒಯ್ದ್ಬಿಟ್ಟು ಬಂದ್ಬಿಟ್ಟವನಂತೆ. ಅವರು ಏನು ನಮ್ಮೆಲ್ಲ ಜಗಳಿಗೆ ಬಂದ್ಬಿಟ್ಟಿದ್ರು. ಆಮೇಲೆ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ಇವಾಗೇನೋ ಸರೋಗವ್ರೆ ಅಂತ ಕೆಲಸ ಮಾಡವ್ ನಮ್ಮ ದೊಡ್ಡವನು. ಅವನಿಗೇನು ಬುದ್ಧಿನೇ ಕಮ್ಮಿ. ಯಾವ ಇವತ್ತು ಕ್ರಿಮುಂಡು ಏನೋ ಹೇಳ್ತವೆ. ಹಾಂ, ಹೇಯ್ ಮಲ್ಕೋ. ಹೋಗಮ್ಮ, ಅಲ್ಲಿ ಹೋಗಮ್ಮ. ಬೆಳಗ್ಗೆ ಎಮ್ಮೆ ಉಟ್ಕೊಡ್ತೀರಿ, ಇಟ್ಕೊಂಡು ಹೋಗಿರಂತೆ. ಹ್ಞೂ ಆತಣ್ಣ, ಆತು ಮುಖಂತೀರ ನಾವು ಬೆಳಗ್ಗೆ ಎಮ್ಮೆ ಉರ್ಕೋತ್ ಬಿಡೋಣ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.